ಹಲ್ಲಿಯನ್ನು ಕುರಿತು ನಾವು ಸತ್ಯವೇದದಲ್ಲಿ ನಾವು ಓದುವರಾಗಿರುತ್ತೇವೆ. ಅದು ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಇರುವಂತದ್ದಾಗಿದೆ. ಅದನ್ನ ನಿಮಗಾಗಿ ಓದುವನಾಗಿದ್ದೇನೆ. ಹಲ್ಲಿಯು ಅಂಗೆಯ ಆಶ್ರಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುವುದು ಎಂಬುದಾಗಿ ಹೇಳಿ ನಾವು ನೋಡ್ತಾ ಇದ್ದೇವೆ. ಆಂಗ್ಲ ಭಾಷೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹಲ್ಲಿಯನ್ನ ನಾವು ಕೈಯಲ್ಲಿ ಹಿಡಿಬಹುದಂತೆ, ಆದ್ರೆ ಅದು ಅರಮನೆಗಳಲ್ಲಿ ವಾಸಿಸ್ತದೆ ಎಂಬುದಾಗಿ ಹೇಳಿ ಆಂಗ್ಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲಿ ಸಣ್ಣ ಪ್ರಾಣಿಯಾಗಿದೆ, ಅದನ್ನ ಹೊಡೆದಿದ ತಕ್ಷಣ ಅದು ಸತ್ತೋಗ್ಬಿಡುವಂತದ್ದಾಗಿದೆ. ಆ ರೀತಿಯಂತ ಒಂದು ಪ್ರಾಣಿ, ಅದನ್ನ ಸತ್ಯವೇದವು ನಮ್ಗೆ ಅದರಿಂದ ಒಂದು ಪಾಠವನ್ನ ಕಲಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಏನ್ ಪಾಠ ಕಲಿಸ್ತದೆ? ಹಲ್ಲಿ ಸಣ್ಣ ಪ್ರಾಣಿಯಾಗಿರ್ಬೋದು, ಆದ್ರೆ ಅದು ಅರಮನೆಯಲ್ಲಿ ಕೂಡ ವಾಸ ಮಾಡ್ತದಂತೆ. ಒಂದು ವೇಳೆ ನಿಮ್ಮನ್ನ ನೀವೇ ಸಣ್ಣವರಾಗಿ ನೀವು ಯೋಚಿಸ್ಬೋದು, ನಾನು ತುಂಬಾ ಸಣ್ಣವನು, ನನ್ನ ಕುಟುಂಬ ಸಣ್ಣದು, ಇಲ್ಲ ನಾನು ಇಷ್ಟರವನೆಂಬುದಾಗಿ ಹೇಳಿ ನೀವು ಅಂದುಕೊಳ್ಬಹುದು. ಆದ್ರೆ ದೇವರು ನಿಮ್ಮ ಜೊತೆಯಲ್ಲಿ ಇರುವಾಗ, ಯೇಸು ನಿಮ್ಮ ಜೊತೆಯಲ್ಲಿ ಇರುವಾಗ, ಆತನೇ ನಿಮಗೆ ಸಹಾಯ ಮಾಡುವಂತ ಸಮಯದಲ್ಲಿ ನೀವು ದೊಡ್ಡ ಸ್ಥಾನಕ್ಕೆ ಬೆಳೀಬಹುದು, ದೊಡ್ಡವರಾಗಿ ನೀವು ಆಗ್ಬೋದು ಎಂಬುದಾಗಿ ಹೇಳಿ ಈ ಹಲ್ಲಿಯ ಮುಖಾಂತರ ನಮಗೆ ಪಾಠ ಕಲಿಸುವುದನ್ನ ನಾವು ನೋಡುತ್ತಿದ್ದೇವೆ. ಈ ಜ್ಞಾನೋಕ್ತಿಗಳು ಜ್ಞಾನಕ್ಕೆ ಸಂಬಂಧಪಟ್ಟಿರುವುದರಿಂದ ಈ ಹಲ್ಲಿಯನ್ನ ಜ್ಞಾನಕ್ಕೆ ಹೋಲಿಸುವರಾಗಿರುತ್ತಾರೆ. ನಮ್ಮ ಸ್ವಲ್ಪ ಜ್ಞಾನ, ನಾವೇನ್ ಸಂಪಾದನೆ ಮಾಡುತ್ತೇವೆ, ಅದನ್ನ ನಮ್ಮನ್ನ ದೊಡ್ಡವರಾಗಿ ಮಾಡುತ್ತದೆ. ಇವತ್ತು ನಮಗೆ ಅಲ್ಪ ಜ್ಞಾನ ಇರ್ಬೋದು, ಸಣ್ಣ ಜ್ಞಾನ ಇರ್ಬೋದು, ಅದರಲ್ಲಿ ನಾವು ಬೆಳೆಯುವಂತ ಸಮಯದಲ್ಲಿ ನಾವು ಆ ದೊಡ್ಡ ಮಟ್ಟಿಗೆ, ಆ ದೊಡ್ಡ ಸ್ಥಾನದಲ್ಲಿ ದೇವರು ನಮ್ಮನ್ನ ಕುಳ್ಳಿರಿಸುವಂತ ದೇವರಾತನಾಗಿದ್ದಾನೆ. ಆದುದರಿಂದ ಹಲ್ಲಿಯನ್ನ ನಾವು ಎಷ್ಟೋ ಅಸಹ್ಯ ಪ್ರಾಣಿ ಎಂಬುದಾಗಿ ಹೇಳ್ತೇವೆ, ಅದು ಇದು ಎಂಬುದಾಗಿ ಹೇಳ್ತೀವಿ. ಆದ್ರೆ ಈ ಸತ್ಯವೇದವು ಜ್ಞಾನವನ್ನು ಹಲ್ಲಿಗೆ ಹೋಲಿಸಿರುವುದನ್ನ ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯ ದೇವ ಜನರೇ, ಇವತ್ತು ನೀವು ಒಂದು ವೇಳೆ ತಿರಸ್ಕರಿಸಲ್ಪಟ್ಟಿರಬಹುದು, ಹಲ್ಲಿಯಾಗಿ ನಿಮ್ಮನ್ನ ದೂರ ಇಟ್ಟಿರಬಹುದು. ಆದ್ರೆ ನಿಮ್ಮಲ್ಲಿರುವಂತ ಜ್ಞಾನ, ನಿಮ್ಮಲ್ಲಿರುವಂತ ಸಣ್ಣ ಸಾಮರ್ಥ್ಯ, ಅದು ನಿಮ್ಮನ್ನ ದೊಡ್ಡವರಾಗಿ ಮಾಡುವಂತದ್ದಾಗಿದೆ. ಆದುದರಿಂದ ಯಾವತ್ತೂ ಕೂಡ ನೀವು ಸೋತು ಹೋಗಬೇಡ್ರಿ, ನೀವು ನಿರಾಶೆಗೊಳಗಾಗಬೇಡ್ರಿ. ನಿಮಗೆ ಆದಂತಹ ದೊಡ್ಡ ಸ್ಥಾನವನ್ನ ದೇವರಿಟ್ಟಿದ್ದಾನೆ. ಅಲ್ಲಿ ಖಂಡಿತವಾಗಿ ಆತನ ನಿಮ್ಮನ್ನ ಕೊಳ್ಳುರಿಸುವಂತ ದೇವರಾತನಾಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಿ.